ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿಲ್ ಗುಮ್ನಳ್ಳಿ. ಈಗಾಗಲೇ ವಾಂಖೆಡೆ ವಾರ್ನಲ್ಲಿ ಗೆದ್ದು ಬೀಗ್ತಿರುವಂಥ RCB ಒಂದು ಕಡೆ ಆದರೆ, ಕಡೆಯ ಪಂದ್ಯದಲ್ಲಿ ಮುಗ್ಗರಿಸಿರುವ LSG ಮತ್ತೊಂದು ಕಡೆ. ಅದೇ ಇವತ್ತಿನ ವಿಶೇಷ. ಉಪ್ಪಿನಾಟಕ್ಕೆ LSG ಡವಡವ. ಈ ಸೀಸನ್ನ 23ನೇ ಪಂದ್ಯಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನ ರಂಗೇರಿದೆ. ಯಾಕೆ ಅಂದರೆ ಎರಡು ಬಲಿಷ್ಠ ತಂಡಗಳು ಮತ್ತೊಂದು ಪಂದ್ಯಕ್ಕೆ ಅಣಿಯಾಗಿ ನಿಂತಿದ್ದಾವೆ. ಈಗಾಗಲೇ ಆಡಿರ್ತಕ್ಕಂಥ 4 ಪಂದ್ಯಗಳಲ್ಲಿ 3ರಲ್ಲಿ ವಿಜಯ ಸಾಧಿಸಿರುವ RCB ತಂಡ ಹುಮ್ಮಸ್ಸಿನಲ್ಲಿದ್ದರೆ, ಆಡಿರ್ತಕ್ಕಂಥ 4 ಪಂದ್ಯಗಳಲ್ಲಿ 2ರಲ್ಲಿ ಸೋತಿರುವ LSG ಕೊಂಚ ಹಿನ್ನಡೆಯಲ್ಲಿದೆ. ಆದರೆ LSG ತಂಡ ಕಳೆದ ಆವೃತ್ತಿಗಳಲ್ಲಿ ಬೆಂಗಳೂರಿನಲ್ಲಿ ಆಡಿರುವ 2 ಪಂದ್ಯಗಳನ್ನು ಗೆದ್ದಿರ್ತಕ್ಕಂಥದ್ದು RCB ವಿರುದ್ಧ ಆ ತಂಡಕ್ಕೆ ಸ್ವಲ್ಪ ಮಟ್ಟಿನ ಚೇತರಿಕೆಯನ್ನು ನೀಡ್ತಾ ಇದೆ. ಒಟ್ಟಾರೆ ಇಂದಿನ ಪಂದ್ಯ LSG ಮತ್ತು RCB ನಡುವಿನ ಈ ಪಂದ್ಯ ಪ್ರೇಕ್ಷಕರಿಗೆ ಒಂದೊಳ್ಳೆ ರಸದೌತಣ ನೀಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. RCB ತಂಡದ ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನ LSG ಬೌಲರ್ಗಳು ಯಾವ ರೀತಿ ಕಟ್ಟಿ ಹಾಕ್ತಾರೆ ಅಂತಕ್ಕಂಥದ್ದು, ಹಾಗೆ LSG ತಂಡದ ಬಲಿಷ್ಠ ಬ್ಯಾಟಿಂಗ್ ಪಡೆ ಇನ್ನೂ ಕೂಡ ಲಯಕ್ಕೆ ಮರಳದೇ ಇರತಕ್ಕಂಥದ್ದು ಎರಡೂ ತಂಡಗಳಿಗೆ ನಾಳಿನ ಪಂದ್ಯ ಸವಾಲೇ ಸರಿ. ಕಳೆದ ಪಂದ್ಯದಲ್ಲಿ ಫೀಲ್ ಸಾಲ್ಟ್ ಅವರು ಅದ್ಭುತವಾದ ಫಾರ್ಮ್ಗೆ ಬಂದು LSG ತಂಡದ ಬೌಲರ್ಗಳಿಗೆ ಚಿಂತೆಯನ್ನು ಹುಟ್ಟಾಕೈತೆ. ರಜತ್ ಪಾಟಿದಾರ್, ಟೀಮ್ ಡೇವಿಡ್ ಹಾಗೆ ಬ್ಯಾಟಿಂಗ್ ಆಧಾರ ಸ್ತಂಭವಾಗಿರ್ತಕ್ಕಂಥ ವಿರಾಟ್ ಕೊಹ್ಲಿ ಅವರು ಈಗಾಗಲೇ 200ರ ಗಡಿಯಲ್ಲಿ ರನ್ ಗಳಿಸಿರ್ತಕ್ಕಂಥದ್ದು RCB ತಂಡದ ಬ್ಯಾಟಿಂಗ್ ಬಲಿಷ್ಠತೆಯನ್ನು ಎತ್ತಿ ಹಿಡಿತಾ ಇದೆ. ಆದರೆ LSG ತಂಡದ ಸರ್ವಶ್ರೇಷ್ಠ ಬ್ಯಾಟ್ಸ್ಮನ್ಗಳು ಮಿಚೆಲ್ ಮಾರ್ಷ್ ಇರ್ಬೋದು, ಮಾರ್ಕ್ರಾಮ್ ಇರ್ಬೋದು, ಹಾಗೆ ನಾಯಕ ಪಂತ್ ಇವರೆಲ್ಲರೂ ಕೂಡ ರನ್ ಬರವನ್ನು ಅನುಭವಿಸಿರ್ತಕ್ಕಂಥದ್ದು ಆ ತಂಡಕ್ಕೆ ಬಹಳ ಹಿನ್ನಡೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಇವೆಲ್ಲವನ್ನು ತಿದ್ದುಕೊಂಡು LSG ತಂಡ ನಾಳಿನ ಪಂದ್ಯದಲ್ಲಿ ಗೆಲುವನ್ನು ದಾಖಲಿಸಬೇಕು ಅಂದರೆ ಮಾಡಿರ್ತಕ್ಕಂಥ ತಪ್ಪುಗಳನ್ನು ತಿದ್ದುಕೊಳ್ಳಲೇಬೇಕು. ನಾವೀಗ ಎರಡೂ ತಂಡಗಳನ್ನು ಬಲಾಬಲವನ್ನು ನೋಡೋದ್ರ ಮುಂಚೆ RCB ಪಿಚ್ಚು ಯಾವತ್ತೂ ಕೂಡ ಬ್ಯಾಟಿಂಗ್ ಪ್ಯಾರಡೈಸ್. ಶಾರ್ಟ್ ಬೌಂಡ್ರಿಯನ್ನು ಒಳಗಿರ್ತಕ್ಕಂಥ ಚಿನ್ನಸ್ವಾಮಿ ಮೈದಾನದಲ್ಲಿ ರನ್ ಒಳೇನೆ ಹರಿತದೆ. ಪ್ರೇಕ್ಷಕರಿಗೆ ಒಂದು ರೀತಿಯ ರಸದೌತಣ ಅಂದರೆ ತಪ್ಪಾಗಲಿಕ್ಕಿಲ್ಲ. RCB ತಂಡದ ನಾವು ಪ್ಲೇಯಿಂಗ್ 11 ನೋಡೋದಾದ್ರೆ, ವಿನ್ನಿಂಗ್ ಟೀಮನ್ನು ತಂಡದ ಕೋಚ್ ಆಗಿರ್ತಕ್ಕಂಥ ಗ್ರ್ಯಾಂಟ್ ಫ್ಲವರ್ ಮುಂದುವರಿಸ್ತಾರೆ ಅಂದರೆ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ಫೀಲ್ ಸಾಲ್ಟ್ ಅವರು ಫಾರ್ಮ್ಗೆ ಬಂದಿರೋದ್ರಿಂದ ಬೆಥೆಲ್ ಅವರು ಟೀಮ್ ಬೆಂಚಲ್ಲಿ ಮತ್ತೆ ಕಾಯಬೇಕಾಗುತ್ತೆ. ಆದರೆ ಒಂದು ಸಣ್ಣ ಬದಲಾವಣೆಯನ್ನು ಮಾಡಲಿಕ್ಕೆ ಏನಾದರೂ ಗ್ರ್ಯಾಂಟ್ ಫ್ಲವರ್ ಕೈ ಹಾಕಿದ್ರೆ ಅದು ಜಾಕಬ್ ಡಫಿ ಅವರು ಆರಂಭದ ಪಂದ್ಯಗಳಲ್ಲಿ ಅತ್ಯುತ್ತಮವಾದ ವಿಕೆಟ್ ಗಳಿಸಿದ್ರೆ ಕಳೆದ ಪಂದ್ಯದಲ್ಲಿ ದುಬಾರಿ ಎನಿಸ್ಕೊತಾರೆ. ಹಾಗಾಗಿ ಆಜಲ್ವುಡ್ ಅವರು ಮತ್ತೆ 11ರ ಪಟ್ಟಿಯಲ್ಲಿ ಸೇರ್ಪಡೆಗೊಂಡ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನಂತೆ ಸುಯೇಶ್ ಶರ್ಮಾ ಇರ್ಬೋದು, ಕೃಣಾಲ್ ಪಾಂಡ್ಯ ಇವರೆಲ್ಲರೂ ಕೂಡ ತಂಡದಲ್ಲಿ ಹಾಗೆ ಮುನ್ನಡೀತಾರೆ. ಹಾಗೆ ನಾವು LSG ತಂಡವನ್ನು ನೋಡ್ತಾ ಬರೋದಾದ್ರೆ, LSG ತಂಡ ನೋಡಲಿಕ್ಕೆ ಬಲಿಷ್ಠವಾಗಿ ಕಂಡರೂ ಕೂಡ ಆರಂಭಿಕರಾಗಿ ಬ್ಯಾಟ್ಸ್ಗೆ ಇಳಿತಕ್ಕಂಥ ಮಿಚೆಲ್ ಮಾರ್ಷ್ ಇರ್ಬೋದು, ಮಾರ್ಕ್ರಾಮ್ ಇರ್ಬೋದು ತಂಡಕ್ಕೆ ಉತ್ತಮ ಆರಂಭ ನೀಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ನಾಯಕ ರಿಷಬ್ ಪಂತ್ ಒಂದು ಪಂದ್ಯದಲ್ಲಿ ಬ್ಯಾಟ್ ಬೀಸಿದ್ರೆ ನಂತರದ ಪಂದ್ಯದಲ್ಲಿ ವಿಫಲರಾಗ್ತಾ ಇದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಕ್ಕಂಥ ಬದಾನಿ ಅವರು ಒಂದು ಅರ್ಧಶತಕವನ್ನು ದಾಖಲಿಸಿಲ್ಲಷ್ಟೇ ಶಕ್ತರಾಗಿದ್ದಾರೆ. ಹಾಗಾಗಿ ಬಹಳ ಮುಖ್ಯವಾಗಿ ಅಲ್ಲಿ ಕಾಡ್ತಕ್ಕಂಥ ಮತ್ತೊಂದು ದೊಡ್ಡ ಪ್ರಶ್ನೆ ಅಂದರೆ ಪುರಾನ್ ಅವರ ಸಂಪೂರ್ಣ ವೈಫಲ್ಯ. ಅತ್ಯಂತ ಬಿರುಸಿನ T20 ಪ್ಲೇಯರ್ ಅಂತಾನೆ ಹೆಸರುವಾಗಿರ್ತಕ್ಕಂಥ ಪುರಾನ್ ಈ ಬಾರಿ IPL ನಲ್ಲಿ ಸಂಪೂರ್ಣವಾಗಿ ನೆಲಕಚ್ಚಿದ್ದಾರೆ. ಹಾಗಾಗಿ ಇಂದಿನ ಪಂದ್ಯ RCB ಕೊಂಚ ಮೇಲುಗೈ ಸಾಧಿಸಿದರೂ ಕೂಡ LSG ತಂಡವನ್ನು ನಾವು ಅಷ್ಟು ಸುಲಭವಾಗಿ ಕಡೆಗಣಿಸೋ ಹಾಗಿಲ್ಲ. LSG ತಂಡದ ಬೌಲಿಂಗ್ ವಿಭಾಗ ಕೂಡ ಬಹಳಷ್ಟು ಬಲಿಷ್ಠವಾಗಿದೆ. ಭಾರತ ತಂಡದ ಪ್ರಮುಖ ಅಸ್ತ್ರ ಅಂತಲೇ ಹೇಳಿದ ಮೊಹಮ್ಮದ್ ಶಮಿ ಅವರು ಈಗ ಮತ್ತೆ ಫಾರ್ಮ್ಗೆ ಬಂದಿದ್ದಾರೆ. ಅವರಿಗೆ ಸಾಥ್ ನೀಡ್ತಕ್ಕಂಥದ್ದು ಯುವ ಬೌಲರ್ ಪ್ರಿನ್ಸ್ ಯಾದವ್. ಇಂದಿನ ಪಂದ್ಯದಲ್ಲಿ ವೇಗದ ಉರಿ ಚೆಂಡನ್ನೇ ಎಸೆತಕ್ಕಂಥ ಮಯಾಂಕ್ ಯಾದವ್ ಗಾಯದ ಸಮಸ್ಯೆಯಿಂದ ಮತ್ತೆ ತಂಡಕ್ಕೆ ಏನಾದರೂ ಸೇರ್ಪಡೆಯಾದರೆ ಆ ತಂಡದ ಬೌಲಿಂಗ್ ಬಲಿಷ್ಠತೆಯನ್ನು ಇಮ್ಮಡಿಗೊಳಿಸುತ್ತೆ. ಸ್ಪಿನ್ನರ್ ಆಗಿ ಲಿಂಡೆ ಅವರಿದ್ದಾರೆ, ಅವರಿಗೆ ದಿಗ್ವೇಶ್ ಅವರು ಒಳ್ಳೆಯ ಸಾಥನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆ LSG ತಂಡದ ಬೌಲಿಂಗ್ ಬ್ಯಾಟಿಂಗ್ಗಿಂತಲೂ ಬಲಿಷ್ಠವಾಗಿರೋದ್ರಿಂದ RCB ತಂಡದ ಏನು ಅಗ್ರ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಅವರನ್ನು ಸುಲಭವಾಗಿ ಎದುರಿಸಲಿಕ್ಕೆ ಅಷ್ಟು ಸುಲಭ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇಂದಿನ ಪಂದ್ಯದಲ್ಲಿ ಎರಡೂ ತಂಡದ ಬ್ಯಾಟ್ಸ್ಮನ್ಗಳು ರನ್ ಸುರಿಮಳೆಯನ್ನು ಹರಿಸೋದು ನಿಜ ಆದರೂ ಕೂಡ ಯಾವ ರೀತಿಯ ಚಾಕಚಕ್ಯತೆಯನ್ನು ಆಟವನ್ನು ಆಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಈ ಒಂದು ಪಂದ್ಯದಲ್ಲಿ ನಾವು ಕೀ ಬ್ಯಾಟಲ್ಸ್ ಅನ್ನು ನೋಡೋದಾದ್ರೆ, ಮೊಹಮ್ಮದ್ ಶಮಿ ವರ್ಸಸ್ ಸಾಲ್ಟ್. ಕಳೆದ ಪಂದ್ಯದಲ್ಲಿ ಮುಂಬೈ ತಂಡದ ಎಲ್ಲ ಬೌಲರ್ಗಳನ್ನು ದಂಡಿಸಿದಂಥ ಸಾಲ್ಟ್ ನಾಳೆ
ಶಮಿ ಅವರ ಎಸೆತಗಳಿಗೆ ಯಾವ ರೀತಿಯ ಉತ್ತರವನ್ನು ಕೊಡ್ತಾರೆ ಅಂತಕ್ಕಂಥದ್ದು ಕ್ರಿಕೆಟ್ ಪ್ರೇಮಿಗಳನ್ನು ಕಾಡ್ತಾ ಇರತಕ್ಕಂಥ ಬಹುದೊಡ್ಡ ಪ್ರಶ್ನೆ. ಹಾಗೆ ನಮ್ಮ RCB ತಂಡದ ಚಾಕಚಕ್ಯತೆಯ ಬೌಲರ್ ಅಂದರೆ ಕೃಣಾಲ್ ಪಾಂಡ್ಯ ಈಗ ನಡೆದಿರ್ತಕ್ಕಂಥ ಹಿಂದಿನ ಪಂದ್ಯಗಳಲ್ಲಿ LSG ತಂಡದ ಮೇಲೆ ಅತ್ಯಂತ ಹೆಚ್ಚು ಸವಾರಿ ಮಾಡೋದ್ರಲ್ಲಿ ಸಫಲರಾಗಿದ್ದಾರೆ. ನಾಳೆನೂ ಕೂಡ ಆ ಒಂದು ಪ್ರಮುಖ ಬ್ಯಾಟ್ಸ್ಮನ್ಗಳಾಗಿರ್ತಕ್ಕಂಥ ಮಾರ್ಕ್ರಾಮ್ ಮತ್ತೆ ಮಿಚೆಲ್ ಮಾರ್ಷ್ ಅವರನ್ನ, ಹಾಗೆ ನಾಯಕ ಪಂತ್ ಅವರನ್ನ ಹೇಗೆ ಕಟ್ಟಾಕ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಕೃಣಾಲ್ ಪಾಂಡ್ಯ ವರ್ಸಸ್ ಪಂತ್ ನಡುವಿನ ಬ್ಯಾಟಲ್ ನೋಡಲಿಕ್ಕೆ ನಿಜವಾಗ್ಲೂ ಕೂಡ ಒಂದು ಕುತೂಹಲಕಾರಿಯಾಗಿರ್ತದೆ ನಾಳೆ ಇಂದಿನ ಚಿನ್ನಸ್ವಾಮಿ ಪಂದ್ಯದಲ್ಲಿ. ಬ್ಯಾಟಿಂಗ್ ಪ್ಯಾರಡೈಸ್ ಚಿನ್ನಸ್ವಾಮಿಯಲ್ಲಿ RCB ತಂಡದ ಕೋಚ್ ಗ್ರ್ಯಾಂಟ್ ಅವರು ಒಂದು ಬದಲಾವಣೆಯನ್ನು ಮಾಡಲಿಕ್ಕೆ ಕೈ ಹಾಕಬಹುದು ಅಂತ ಹೇಳ್ತೀನಿ. ರೊಮಾರಿಯೋ ಶೆಪರ್ಡ್ ಅವರು ಈ 4 ಪಂದ್ಯಗಳಲ್ಲಿ ಅಂತಹ ಒಂದು ಪ್ರದರ್ಶನ ನೀಡದೇ ಇರೋದ್ರಿಂದ ಬೆಥೆಲ್ ಅವರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಡಬಹುದು. ಹಾಗಾಗಿ ಈ ಒಂದು ಪಂದ್ಯದಲ್ಲಿ ಬೆಥೆಲ್ ಅವರಿಗೆ ಅವಕಾಶ ಕೊಟ್ಟಿದ್ದೇ ಆದರೆ ನಾವು ಇನ್ನೂ ಬಲಿಷ್ಠತೆಯನ್ನು RCB ತಂಡದಲ್ಲಿ ನಾವು ಕಾಣಬಹುದು. ಈ ಎರಡೂ ತಂಡಗಳ ಪ್ಲೇಯಿಂಗ್ 11 ನಾವು ನೋಡ್ಕೊತ ಬಂದ್ವಿ. ಈ ಎರಡೂ ತಂಡಗಳ ಬಲಾಬಲವನ್ನು ನೋಡೋದಾದ್ರೆ ಹಿಂದಿನ ಆವೃತ್ತಿಗಳಲ್ಲಿ ಆಡಿರ್ತಕ್ಕಂಥ 6 ಪಂದ್ಯಗಳಲ್ಲಿ 4ರಲ್ಲಿ RCB ವಿಜಯ ಪತಾಕೆಯನ್ನು ಹಾರಿಸಿದ್ರೆ 2ರಲ್ಲಿ LSG ತಂಡ ಗೆಲುವಿನ ಕೇಕೆಯನ್ನು ಹಾಕಿದೆ. ಆದರೆ ನಾವು ಗಮನಿಸಬೇಕಾಗಿರ್ತಕ್ಕಂಥ ಬಹಳ ಪ್ರಮುಖವಾದ ಒಂದು ವಿಷಯ ಅಂದರೆ ಆ 2 ಗೆಲುವಿನ ಕೇಕೆಯನ್ನು ಹಾಕಿರ್ತಕ್ಕಂಥ LSG ಅದು ಬೆಂಗಳೂರಿನ ಇದೇ ಚಿನ್ನಸ್ವಾಮಿ ಮೈದಾನದಲ್ಲಿ ಅಂದರೆ RCB ತಂಡದ ಅಭಿಮಾನಿಗಳಿಗೆ ಕೊಂಚ ಗಲಿಬಿಲಿ ಆಗಲಿಕ್ಕೆ ಆಶ್ಚರ್ಯ ಇಲ್ಲ. ಹಾಗಾಗಿ LSG ತಂಡದ ಮುಖ್ಯ ಕೋಚ್ ಆಗಿರ್ತಕ್ಕಂಥ ಜಸ್ಟಿನ್ ಲ್ಯಾಂಗರ್ ಅವರು ಇಂದಿನ ಪಂದ್ಯಕ್ಕೆ ಯಾವ ರೀತಿಯ ತಂತ್ರಗಾಣಿಕೆಯನ್ನು ಎಣಿತಾರೆ, RCB ತಂಡದ ಬ್ಯಾಟ್ಸ್ಮನ್ಗಳ ಮೇಲೆ ಯಾವ ರೀತಿಯ ಸವಾರಿ ಮಾಡಲಿಕ್ಕೆ ಬೌಲರ್ಗಳನ್ನು ಸಿದ್ಧಗೊಳಿಸ್ತಾರೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಒಂದು ವಿಷಯ ಆಗ್ತದೆ. ಒಟ್ಟಾರೆ ಇಂದಿನ ಪಂದ್ಯದಲ್ಲಿ ನಮ್ಮ ಪ್ರಿಡಿಕ್ಷನ್ನು ಯಾವ ತಂಡ ಗೆಲ್ಲುತ್ತೆ ಅಂತಕ್ಕಂಥದ್ದು ನಾವು ತಿಳಿಸಬೇಕಾಗ್ತದೆ. ಈಗಾಗಲೇ ಹಲವಾರು ಪಂದ್ಯಗಳಿಗೆ ನಾವು ಪ್ರಿಡಿಕ್ಷನ್ ಅನ್ನು ಕೊಡ್ತಾ ಬಂದಿದ್ವಿ, ಅವೆಲ್ಲವೂ ಕೂಡ 100ಕ್ಕೆ 100ರಷ್ಟು ಸಕ್ಸಸ್ ಆಗಿದ್ದಾವೆ. ಇವತ್ತಿನ ಪಂದ್ಯದಲ್ಲೂ ಕೂಡ ಬಲಿಷ್ಠ RCB ತಂಡ ಗೆದ್ದು ಅಗ್ರಸ್ಥಾನಕ್ಕೆ ಇರುವಂಥ ಸುವರ್ಣಾವಕಾಶ ಚಿನ್ನಸ್ವಾಮಿ ಕ್ರೀಡಾಂಗಣ ಆ ತಂಡಕ್ಕೆ ಅವಕಾಶ ಮಾಡಿಕೊಡ್ತದೆ. ಏಕೆಂದರೆ RCB ತಂಡದ ಪ್ಲೇಯರ್ಸ್ಗಳ ಪ್ರದರ್ಶನ ನೋಡಿದ್ರೆ ಎಲ್ರಿಗೂ ಅನ್ಸುತ್ತೆ ಖಂಡಿತವಾಗ್ಲೂ ಇವತ್ತಿನ ಪಂದ್ಯ ಹಾಟ್ ಫೇವರೇಟ್ ಅಂದರೆ ಅದು ನಮ್ಮ RCB ಅಂತದ್ರಲ್ಲಿ ಎರಡು ಮಾತಿಲ್ಲ. ಆದರೆ LSG ತಂಡವನ್ನು ನಾವು ಕಡೆಗಣಿಸೋಕ್ಕೆ ಸಾಧ್ಯ ಇಲ್ಲ. ಮಯಾಂಕ್ ಯಾದವ್ ಅವರು, ಶಮಿ ಅವರು ಏನಾದರೂ ತನ್ನ ನೈಜ ಪ್ರತಿಭೆಯನ್ನು ತೋರಿದ್ದೆ ಆದರೆ RCB ತಂಡದ ಬ್ಯಾಟ್ಸ್ಮನ್ಗಳು ಅವರನ್ನು ಸದೃಢವಾಗಿ ಎದುರಿಸಲಿಕ್ಕೆ ಸಿದ್ಧರಾಗಬೇಕಾಗ್ತಾರೆ. 7ನೇ ಸ್ಥಾನದಲ್ಲಿರ್ತಕ್ಕಂಥ LSG ತಂಡಕ್ಕೆ ಇವತ್ತಿನ ಗೆಲುವು ಬಹಳ ಪ್ರಮುಖ ಆಗ್ತದೆ. ಅದೇ ರೀತಿ 3ನೇ ಸ್ಥಾನದಲ್ಲಿರ್ತಕ್ಕಂಥ RCB ಇಂದಿನ ಪಂದ್ಯವನ್ನು ಗೆದ್ದಿದೆ ಆದರೆ ಅಗ್ರಸ್ಥಾನಕ್ಕೇರಿ ಈ ಒಂದು IPLನಲ್ಲಿ ಒಂದು ಉತ್ತಮ ಪ್ರದರ್ಶನಕ್ಕೆ ಮತ್ತೊಂದು ಗೆಲುವನ್ನು ದಾಖಲಿಸಿದಂಗಾಗುತ್ತೆ. ಒಟ್ಟಾರೆ ಇವತ್ತಿನ ನಮ್ಮ ಪ್ರಿಡಿಕ್ಷನ್ನು 100ಕ್ಕೆ 100ರಷ್ಟು RCB ತಂಡ LSGಯ ಮೇಲೆ ಸವಾರಿಯನ್ನು ಮಾಡಿ ಈಗಾಗಲೇ ತವರಿನಲ್ಲಿ ನಡೆದಂತಹ ಈ ಬಾರಿ IPLನಲ್ಲಿ 2 ಗೆಲುವನ್ನು ದಾಖಲಿಸಿರ್ತಕ್ಕಂಥ RCB 3ನೇ ಗೆಲುವನ್ನು ದಾಖಲಿಸಿ ನೆರೆದಿರ್ತಕ್ಕಂಥ ಸಹಸ್ರಾರು ಕ್ರೀಡಾ ಪ್ರೇಮಿಗಳಿಗೆ ಮತ್ತೊಂದು ರಸದೌತಣವನ್ನು ನೀಡುತ್ತೆ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ.